ಉತ್ತರ ಕನ್ನಡದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಗೆ ಮಣ್ಣು ತೆರವುಗೊಳಿಸುವಂತಹ ಕಾರ್ಯಾಚರಣೆ, ಇನ್ನೊಂದು ಕಡೆಗೆ ಶಿರೂರಿನಲ್ಲಿ ಭೂಕುಸಿತದ ಆತಂಕ, ಲಾರಿ ಚಾಲಕನಿಗಾಗಿ ಶೋಧ ಕಾರ್ಯ ಇದೆಲ್ಲದರ ನಡುವೆ ಮುಂದುವರಿತಾ ಇದೆ. ಗುಡ್ಡ ಕುಸಿತದ ಜಾಗಕ್ಕೆ ಜಿಲ್ಲಾಡಳಿತ ಯಾರನ್ನ ಕೂಡ ಇಲ್ಲಿ ತನಕ ಬಿಟ್ಟಿಲ್ಲ. ಶಾಸಕ ಸತೀಶ್ ಸೈಲ್ಗೂ ಕೂಡ ಜಿಲ್ಲಾಡಳಿತದ ಅಧಿಕಾರಿಗಳು ಅಡ್ಡಿಪಡಿಸಿದ್ದಾರೆ ಅವರ ಭೇಟಿ ಹಾಗೂ ಪರಿಶೀಲನೆಗೆ. ಈ ಮಧ್ಯೆ ಪೊಲೀಸರು ಹಾಗೂ ಸತೀಶ್ ಸೈಲ್ ನಡುವೆ ಮಾತಿನ ಚಕಮಕಿ ಕೂಡ ಉಂಟಾಗಿದೆ. ಲಾರಿ ಚಾಲಕನಿಗಾಗಿ ಶೋಧ ಕಾರ್ಯವನ್ನ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡ ಮಾಡ್ತಾ ಇದೆ. ಮಿನಿಸ್ಟರ್ ಹೋದ್ರು, ಮಿನಿಸ್ಟರ್ ಕರೀರಿ ಸರ್. ಅದು ಡೇಂಜರ್, ಇವ್ರ ಲೈಫ್ ಡೇಂಜರ್ ಇದೆ ಅಂತ ಸರ್. ಏನು ಹೇಳಿದೆ? ಎಂತ ಡೇಂಜರ್ ಇದೆ? ಕುಸಿದ್ ಬೀಳುತ್ತಲ್ಲ ಸರ್. ಏನು ಕುಸಿದು ಬರ್ತದೆ? ನಾವೇ ಇದ್ವಲ್ಲ. ಪ್ಲೀಸ್ ಡೋಂಟ್ ಸೆಲ್ ಸಮಥಿಂಗ್ ರಾಂಗ್ ಥಿಂಗ್. ಇಲ್ಲ ಸರ್, ತಾವೇ ನೋಡಿದ್ರೆ ನೀವು ಅದನ್ನ ಕನ್ಸ್ಟ್ರಕ್ಷನ್ ಮಾಡುವ ಯಾಕೆ ನೋಡಿಲ್ಲ? ಕನ್ಸ್ಟ್ರಕ್ಷನ್ ಮಾಡುವ ಯಾಕೆ ನೋಡಿಲ್ಲ? ಇದೇನು ತಿಳ್ಕೊಂಡು ಇವರೇ ಸಚಿವರೇ, ಇದು ಸರಿಯಲ್ಲ. ಮಾತ್ರ ಇದು ಮಾಡೋದು ಮತ್ತೆ ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ರಿ ನೀವು. ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ದೀರಿ ಸಚಿವರೇ. ಮತ್ತೆ ನೀವು ಅದನ್ನು ಮಾಡಬೇಡಿ ದಯವಿಟ್ಟು. ತಾವು ಮಾತಾಡುದಿಲ್ಲ, ತಮ್ಮ ಮೌನ ಸ್ಥಿತಿ ಯಾಕಂತ ಗೊತ್ತಾಗ್ತಾ ಇಲ್ಲ. ಮಾತಾಡಿಲ್ಲ ರೀ, ಅವ್ರು ನೋಡ್ಬೇಕಲ್ಲ. ಈಗ ಕೇಳೋದ್ರಿಂದ ಬೇರೆ ರಾಜ್ಯದ ನಮ್ಮ ಹೆಸರು ಹಾಳಾಗ್ತಾ ಇದೆ. ಮಾಡಿ ಅರೆಸ್ಟ್ ಮಾಡಿ ಬನ್ನಿ. ಮಿನಿಸ್ಟರ್ ಹೋದ್ರು, ಮಿನಿಸ್ಟರ್ ಕರೀರಿ ಸರ್. ಅದು ಡೇಂಜರ್, ಇವ್ರ ಲೈಫ್ ಡೇಂಜರ್ ಇದೆ ಅಂತ ಸರ್. ಏನು ಹೇಳಿದೆ? ಎಂತ ಡೇಂಜರ್ ಇದೆ? ಕುಸಿದ್ ಬೀಳುತ್ತಲ್ಲ ಸರ್. ಏನು ಕುಸಿದು ಬರ್ತದೆ? ನಾವೇ ಇದ್ವಲ್ಲ. ಪ್ಲೀಸ್ ಡೋಂಟ್ ಸೆಲ್ ಸಮಥಿಂಗ್ ರಾಂಗ್ ಥಿಂಗ್. ಇಲ್ಲ ಸರ್, ತಾವೇ ನೋಡಿದ್ರೆ ನೀವು ಅದನ್ನ ಕನ್ಸ್ಟ್ರಕ್ಷನ್ ಮಾಡುವ ಯಾಕೆ ನೋಡಿಲ್ಲ? ಕನ್ಸ್ಟ್ರಕ್ಷನ್ ಮಾಡುವ ಯಾಕೆ ನೋಡಿಲ್ಲ? ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ ಈಗ 4 ದಿನಗಳು ಕಳೆದಿದ್ದಾವೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇವತ್ತು ಕೂಡ ಈ ಭಾಗಕ್ಕೆ ಬಂದಿರುವಂಥದ್ದು. ಅವ್ರನ್ನು ಕೂಡ ಮಾತಾಡಿಸ್ತೀನಿ, ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಮತ್ತೆ ಈಗ ಸಾಕಷ್ಟು ಅನಾಹುತಗಳಾಗಿದ್ದಾವೆ, ಸಾವುಗಳು ಕೂಡ ಆಗಿರುವಂಥದ್ದು. ಅವ್ರ ಹತ್ರ ಹೆಚ್ಚಿನ ಮಾಹಿತಿಗಳನ್ನು ತೆಗೆದುಕೊಳ್ಳೋಣ. ಸರ್, ಈಗ ಮೊದಲನೇದಾಗಿ ಟೋಟಲಿ ಎಷ್ಟು ಜನ ಸತ್ತಿದ್ದಾರೆ ಅಂತೇಳಿ ಅಧಿಕೃತವಾಗಿ ನೀವು ಘೋಷಣೆ ಮಾಡಿ. ಇವ್ರು ನಾವು ತಿಳ್ಕೊಂಡಿದ್ದು ಇಲ್ಲಿ ತನಕ 7 ಜನ. ಎಷ್ಟು ಜನ ಇದ್ದಾರೆ ಅನ್ನಲಿ ಗೊತ್ತಾಗೋದು ಭಾಳ ಕಷ್ಟದ ಕೆಲಸ ಅನ್ನಲಿ ಅನ್ನಿಸ್ತದೆ. ನಾನು ಮೇಲೆ ಹೋಗಿ ನಿಂತುಕೊಂಡೆಲ್ಲ ಪರಿಶೀಲನೆ ಮಾಡಿ ಬಂದದ್ದು ನೋಡಿದರೆ ಎಷ್ಟು ಜನನೂ ಇರ್ಬೋದು, ನಾವು ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಇಮಿಡಿಯೇಟ್ ಇವತ್ತೇ ಕಂಡು ಹಿಡಿಲಿಕ್ಕೂ ಆಗೋದಿಲ್ಲ. ಅಷ್ಟು ಕಾರ್ಯಾಚರಣೆ ನಡೀತಾ ಇದ್ದರು. ಒಂದು ಕಡೆ ಕುಸಿತ ಇರ್ತದೆ, ಒಂದು ಕಡೆಯಲ್ಲಿ ಎಷ್ಟು ಬಿದ್ದಿದೆ ಅಂದರೆ ಇದು ಹೇಳಿ ಪ್ರಯೋಜನ ಇಲ್ಲ, ಅಷ್ಟಾಗಿದೆ. ಸರ್, ನೀವು 3-4 ದಿನದಿಂದ ಈ ಭಾಗದಲ್ಲಿ ಎಲ್ಲ ನೋಡ್ತಾ ಇದ್ದೀರಿ. ಸರ್, ಇದಕ್ಕೆ ಹೊಣೆಯನ್ನು ಯಾರನ್ನಾಗಿ ಮಾಡ್ತೀರಿ? ಹೊಣೆ ನೇರವಾಗಿ ಹೇಳ್ತೀನಿ, IRB ಅವರೇ ಹೊಣೆಗಾರರು. ಇದು ಈ ಮಳೆ ಈ ವರ್ಷ ಮಾತ್ರ ಬೀಳೋದಲ್ಲ, ಯಾವಾಗಲೂ 4 ತಿಂಗಳ ಮಳೆ, ಇಷ್ಟು ಮಳೆ ಯಾವಾಗಲೂ ಬೀಳ್ತಾ ಇರುವಂಥದ್ದು. ಇವರು ಮಾಡಿದಂಥ ತಪ್ಪಿಗೆ ಇವತ್ತೇ ನಮ್ಮ ಜಿಲ್ಲೆಯಲ್ಲಿ ಇಂಥ ಅನಾಹುತ ಆಗಲಿಕ್ಕೆ ಕಾರಣ IRB. ಸರ್, ಈಗ ಜಿಲ್ಲೆಯಲ್ಲಿ ಅದರಲ್ಲೂ ಹೆದ್ದಾರಿ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಅನಾಹುತ ಆಗಿದ್ದಾವೆ ಅಂತ? ಹೆಚ್ಚು ಕಡಿಮೆ 11 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. 11 ವರ್ಷ ಆದರೂ ಪೂರ್ತಿ ಮಾಡಲಿಕ್ಕಾಗಲಿಲ್ಲ. ಈಗ ನಿಂತಲ್ಲೇ ಗೊತ್ತಾಗ್ತದೆ ನಿಮಗೆ, ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು 1000 ಗಟ್ಟಲೆ ಜನ ಸತ್ತಿದ್ದಾರೆ. ಹೆಚ್ಚು ಕಡಿಮೆ ಎಷ್ಟು ನನಗೆ ಗೊತ್ತಿದ್ದ ಹಾಗೆ ಸುಮಾರು 3700 ಜನ ಅಂತ. ಅದು ಕರೆಕ್ಟ್, ನಾನು ಲೀಸ್ಟ್ ತೆಗಿತಾ ಇದ್ದೇನೆ. ಹೌದು, ಇದು ಇಷ್ಟಕ್ಕೂ ಕಾರಣ ಅವರೇ. ಈಗ ಏನಾದರೂ ಆಕ್ಸಿಡೆಂಟ್ ಆಗೋದಕ್ಕೂ ಕಾರಣ ಅವರೇ. ಸರ್, ಈಗ ಇಷ್ಟೆಲ್ಲ ಸಮಸ್ಯೆಗಳಾಗಿ ಸಾಕಷ್ಟು ಅನಾಹುತ ಆದಾಗ IRB ಕಂಪ್ನಿ ವಿರುದ್ಧ ಜಿಲ್ಲಾಡಳಿತದಿಂದ ಏನು ಕ್ರಮ ಕೈಗೊಳ್ತಾರೆ ಸರ್? ಮತ್ತು ನೀವೇನು ಕ್ರಮ ಕೈಗೊಳ್ತಾರೆ? ನಾವು ನೋಡಿ, ಇದು NHI, ಇದು ಸ್ಟೇಟ್ ಗೌರ್ಮೆಂಟ್, ಇದರಲ್ಲಿ ಯಾವುದು ಬರೋದಿಲ್ಲ. ಅದು ಪೂರ್ತಿ ಸೆಂಟ್ರಲ್ ಗೌರ್ಮೆಂಟ್. ಆದರೂ ನಾವು NHI PD ಮೇಲೆ ಮತ್ತು IRB ಮೇಲೆ FIR ಮಾಡಿದ್ದೇವೆ. ಈ ದೇಶದಲ್ಲಿ ಫಸ್ಟ್ ಅಂತ ಅನ್ನಿಸ್ತದೆ. ಈ ದೇಶದಲ್ಲಿ ಇನ್ನೂರಿಗೆ ಸರ್ಕಾರ ಅವ್ರ ಮೇಲೆ FIR ಮಾಡಿದ್ದು ದಾಖಲೆ ಇಲ್ಲ. ನಾವು ಮಾಡಿದ್ದೇವೆ. ಒಂದು ಕಡೆ ಕೇರಳದಲ್ಲಿ ನ್ಯೂಸ್ ಆಗ್ತಾ ಇದೆ, ಪಾಪ ಅವರೊಂದು ಡ್ರೈವರ್ ಇಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಹೇಳ್ಕೊಂಡು. ಯಾಕೆ ನಾವು ಬೇರೆ ರಾಜ್ಯಕ್ಕೂ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು. ಯಾಕಂತ ಹೇಳಿದ್ರೆ ಅವ್ರು ನಿನ್ನೆ ಕಂಪ್ಲೇಂಟ್ ಏನಿತ್ತು ಅಂತ ಹೇಳಿದ್ರೆ ನಾವು ಅವರ ಪರವಾಗಿ ಕಾರ್ಯಾಚರಣೆ ಮಾಡೋದಿಲ್ಲ ಅಂತ ಹೇಳ್ಕೊಂಡು, ಇದು ಸುಳ್ಳು. ನಾವು ಯಾವುದೇ ಮೀನಾಮೇಷವಿಲ್ಲದೆ ಇದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ. DC ಅವರು ಸರ್ 24/7 ವರ್ಕ್ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ, ಆಮೇಲೆ ನಮ್ಮ ಯಾರು ಪೊಲೀಸ್ ಇಲಾಖೆನೂ ಮಾಡ್ತಾ ಇದೆ, ಮತ್ತು ಕಂದಾಯ ಇಲಾಖೆಯವರು ಎಲ್ಲರೂ ಮಾಡ್ತಾರೆ. ಮತ್ತು 4 ದಿವಸ ಆಯಿತು ನಾವು ಸಹ ಇಲ್ಲೇ ಇದ್ದು ಇದನ್ನು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಜನರಿಗೆ ಬೇರೆ ಬೇರೆ ದೃಷ್ಟಿಯಿಂದ, ಬೇರೆ ಬೇರೆ ದೃಷ್ಟಿಕೋನದಿಂದ ಡೌಟ್ಸ್ ಇದೆ, ಅದು ಸಹಜವಾಗಿದೆ, ನಾನು ಹೇಳ್ತೇನೆ. ಆದರೆ ಅದನ್ನು ಈ ರೋಡಿನ ಬಗ್ಗೆ ನಾವು ಸಮರ್ಪಕವಾಗಿ ಈ ಮೊದಲು ಹೇಳಿದ್ದೀವಿ, ಈಗೂ ಹೇಳ್ತಾ ಇದ್ದೀವಿ, ನೀವು ಎಚ್ಚೆತ್ತಬೇಕು. ಅರ್ಥ ಆಯ್ತಲ್ಲ? ಮೊದಲೇ ಹೇಳಿದ ರೆಕಾರ್ಡ್ ಉಂಟು ನನ್ನ ಹತ್ರ. ನಾನು ಇದೇ ಜಾಗದಲ್ಲಿ ಹೇಳಿದ್ದೇನೆ, ಏನು ಇದು ಸ್ಲಾಂಟ್ ಇದೆ, ಈ ಸ್ಲಾಂಟನ್ನು ನೀವು ಸರಿಪಡಿಸಿ ಬೆಂಚ್ ವೀಕ್ಷಣೆ ಮಾಡಿ. ಆಲ್ರೆಡಿ ಆಲ್ಮೋಸ್ಟ್ ವಿ ಆರ್ ರೀಚಿಂಗ್.
ಇವತ್ತು ಸಂಜೆ ಒಳಗೆ ರಿಸಲ್ಟ್ ಬರ್ತದೆ. ಸರ್ ಈಗ 2 ಟ್ರಕ್ಗಳು ಈಗ ಈ ಭಾಗದಲ್ಲಿ ಇದೆ ಅಂತ ಹೌದು, ನನ್ನ ಪ್ರಕಾರ ಹೌದು. ಈಗ ಸಂಜೆ ತನಕ ರಿಸಲ್ಟ್ ಬರ್ತದೆ. ಈಗ ನೀವು ಸ್ಥಳದಲ್ಲಿದ್ದೀರಾ ಸರ್, ಯಾವ ರೀತಿ ದೃಶ್ಯ ಇದೆ ಇಲ್ಲಿ? ಇದು ಹೆದರಿಕೆ. ಇದು ನೋಡಿ, ಇದು ಸ್ಟೋಪ್ ಇದು ಮತ್ತೆ ಜರಿಯುವುದೇ ಇದು. ಇದನ್ನ ಯಾರು ಜಿಲ್ಲಾಧಿಕಾರಿಗಳು ಮತ್ತು ಎಕ್ಸ್ಪರ್ಟ್ಸ್ ರೆಡಿ ಫಾರ್ ಫಿಟ್ನೆಸ್ ಅಂತ ಹೇಳುವುದಿಲ್ಲ, ಅಲ್ಲಿ ತನಕ ಈ ರೋಡನ್ನು ನಾವು ಸ್ಟಾರ್ಟ್ ಮಾಡೋದಿಲ್ಲ. ಅರ್ಥ ಆಯ್ತಲ್ಲ? ನಾವು ಜನರ ಪರವಾಗಿ. ಸರ್ ಈಗ ಒಂದು ಕಡೆ ಕ್ಲಿಯರ್ ಆಗಿದೆ, ಇನ್ನೊಂದು ಕಡೆ ಈಗ ಕ್ಲಿಯರ್ ಮಾಡಿದ್ರೆ ಸೊ ಹಾಗೆ ಸದ್ಯಕ್ಕಂತೂ ಈ ಭಾಗದಲ್ಲಿ ಓಡಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲ, ನಾನು ಇದನ್ನು ಕ್ಲಿಯರ್ ಮಾಡದೆ ಹೋಗುವುದೂ ಇಲ್ಲ. ನಾನು ಇಬ್ಬರ ರಿಯಾಕ್ಷನ್ ಅನ್ನ ಗಮನಿಸ್ತಾ ಇದ್ರಿ. ಒಂದು ಸತೀಶ್ ಸೈಲು, ಇನ್ನೊಂದು ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳು ವೈದ್ಯ. ಸೊ ಅವರಿಬ್ರು ಹೇಳ್ತಾ ಇರೋದು, ಒಂದು NHAI ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ, ಅವೈಜ್ಞಾನಿಕ ಕಾಮಗಾರಿ ಕಾರಣಕ್ಕೋಸ್ಕರ ಇವತ್ತಿನ ಈ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ.